ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮುಂಗಾರು ಹಂಗಾಮು ಅತಂತ್ರವಾಗಿದೆ. ಆರಂಭದಲ್ಲಿ ಅಪರಿಸಿದ್ದ ಮಳೆಯಿಂದ ರೈತರು ಸಂತಸದಿಂದ ಬಿತ್ತನೆ ಮಾಡಿದ್ರು. ಸರಿಯಾದ ಸಮಯಕ್ಕೆ ಮಳೆ ಆಗದೆ ಅರ್ಧದಷ್ಟು ರೈತರು ತಡವಾಗಿ ಬಿತ್ತನೆ ಮಾಡಿದ್ರು. ಆದ್ರೀಗ ಆಗಿರುವ ಮಳೆ ನಂಬಿ ಬಿತ್ತನೆ ಮಾಡಿರುವ ರೈತರಿಗೂ ನಕಲಿ ಕಳಪೆ ರಸಗೊಬ್ಬರದ ಆತಂಕ ಎದುರಾಗಿದೆ. ರೈತರೊಂದಿಗೆ ಸಭೆ ನಡೆಸ್ತಾ ಇರುವ ಕೃಷಿ ಇಲಾಖೆ ಅಧಿಕಾರಿಗಳು ನಕಲಿ ಕಳಪೆ ರಸಗೊಬ್ಬರ ಮಾರಾಟದ ಬಗ್ಗೆ ತಮ್ಮ ಆತಂಕ ವ್ಯಕ್ತಪಡಿಸ್ತಾ ಇರುವ ರೈತರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಭರವಸೆ ನೀಡ್ತಾ ಇರುವ ಅಧಿಕಾರಿಗಳು. ಅಂದಹಾಗೆ ಎಂತಹ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆಯಲ್ಲಿ. ಹೌದು, ಈ ಬಾರಿ ಮುಂಗಾರು ಬೇಗ ಆರಂಭವಾಗಿರುವ ಹಿನ್ನೆಲೆ ಹಲವು ಭಾಗಗಳಲ್ಲಿ ಉತ್ತಮ ಮಳೆಯಾಗಿತ್ತು. ರೈತರು ಸಹ ಮಳೆ ನಂಬಿ ಬಿತ್ತನೆ ಮಾಡಿದ್ರು. ಆನಂತರ ಸಮರ್ಪಕ ಮಳೆಯಾಗದೆ ಬಿತ್ತಿದ ಹೊಲಗಳನ್ನು ಮತ್ತೆ ಬಿತ್ತುವ ಸ್ಥಿತಿ ಎದುರಾಗಿತ್ತು. ಅರ್ಧದಷ್ಟು ರೈತರು ಇತ್ತೀಚಿನ ಅಲ್ಪ ಸ್ವಲ್ಪ ಮಳೆ ಅರಸಿ ಬಿತ್ತನೆ ಮಾಡಿದ್ರು. ಆದರೆ ಇನ್ನೇನು ಬೆಳೆ ನಿರೀಕ್ಷೆಯಲ್ಲಿರುವ ರೈತರಿಗೆ ರಸಗೊಬ್ಬರದ ಆತಂಕ ಮೂಡಿಸಿದೆ. ಹೀಗಾಗಿ ಈ ಬಾರಿ ಇಂತಹ ಅಕ್ರಮಗಳಿಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ನಾವು ಸಕಾಲದೊಳಗೆ ಮಳೆ ಆದಾಗ ಒಳ್ಳೆ ಬೀಜ ಗೊಬ್ಬರ ಬಿತ್ತನೆ ಮಾಡಿದ್ರೆ ಒಳ್ಳೆ ಆದಾಯ ಬರ್ತೈತಿ, ಒಳ್ಳೆ ಇಳುವರಿ ಬರ್ತೈತಿ. ರಾಜ್ಯಕ್ಕೂ ಅನುಕೂಲ ಆಗತ್ತೆ, ರಾಷ್ಟ್ರಕ್ಕೂ ಅನುಕೂಲ ಆಗತ್ತೆ. ನಾ ಮೊದಲ ಅದನ್ನ ನಕಲಿ ಅದು ಅಸಲಿ ಅದನ್ನ ತಿಳ್ಕೊಳ್ಳುವಂತ ಗೊಬ್ಬರ ಆಗಿರ್ಬೋದು, ಔಷಧ ಆಗಿರ್ಬೋದು, ಅವ್ನ ತಡೆಗಟ್ಟಾಕ ಸೂಕ್ತ ಕ್ರಮ ಕೈಗೊಳ್ಳಕ್ ಸರ್ಕಾರದವ್ರ ಇದಕ್ಕೆ ಹೆಚ್ಚಿನ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅನ್ನೋಂತ ನಾನು ಬಾಗಲಕೋಟೆ ರೈತರ ಪರವಾಗಿ ನಾನು ಮನವಿಯನ್ನು ಮಾಡ್ತೀನಿ. ಜಿಲ್ಲೆಯ 9 ತಾಲೂಕುಗಳ ರೈತರೊಂದಿಗೆ ಕೃಷಿ ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿ ರಸಗೊಬ್ಬರ ಲಭ್ಯತೆ ಹಾಗೂ ನಕಲಿ ಗೊಬ್ಬರ ನಿಯಂತ್ರಣ ಕುರಿತು ಚರ್ಚೆ ನಡೆಸಿದ್ರು. ನಕಲಿ ರಸಗೊಬ್ಬರ ಮಾರಾಟ ತಡೆಯಲು 2 ಸಹಾಯಕ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ವಿಶೇಷ ವಿಜಿಲೆನ್ಸ್ ತಂಡ ರಚಿಸಲಾಗಿದೆ. ದೂರು ಬಂದ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರೈತರು ಕೂಡ ಅಧಿಕೃತ ಪರವಾನಗಿ ಹೊಂದಿರುವ ಮಾರಾಟಗಾರರಿಂದಲೇ ರಸಗೊಬ್ಬರ ಖರೀದಿಸಿ ಕಡ್ಡಾಯವಾಗಿ ಬಿಲ್ಲು ಪಡೆಯುವಂತೆ ಮನವಿ ಮಾಡಿದ್ದಾರೆ. ಈಗ ನಮಗೆ ಅಲೋಕೇಶನ್ ಪ್ರಕಾರ ನಮಗೆ ರಸಗೊಬ್ಬರ ಎಲ್ಲ ರಸಗೊಬ್ಬರಗಳು ಬರ್ತಾ ಇದೆ. ಒಂದು ನಮ್ಮ ರೈತ ಬಾಂಧವರು ನಾನು ವಿನಂತಿ ಮಾಡೋದಂದರೆ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈಗ ಸಮತೋಲನ ರಸಗೊಬ್ಬರ ಉಪಯೋಗ ಮಾಡಲಿಕ್ಕೆ ಒಂದು ರೈತರಿಗೆ ತಿಳುವಳಿಕೆ ಕೊಡಲಿಕ್ಕೆ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ICR ಅಂತೇಳಿ ಒಂದು ಕೇಂದ್ರ ಒಂದು ಸಂಸ್ಥೆ ಇದೆ ನಮ್ಮ ಅಂದರೆ ರಿಸರ್ಚ್ ಬಗ್ಗೆ, ಅವರು ಸಹ ಅತಿ ಹೆಚ್ಚು ರಸಗೊಬ್ಬರಗಳನ್ನು ಕಡಿಮೆ ಮಾಡಿ ಸಮತೋಲನ ರಸಗೊಬ್ಬರವನ್ನು ಉಪಯೋಗ ಮಾಡಲಿಕ್ಕೆ ಈಗ ಜಿಲ್ಲೆಯಾದ್ಯಂತ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನಮ್ಮ ಇಫ್ಕೋ ಕಂಪನಿ, ಕ್ರಿಪ್ಕೋ ಕಂಪನಿ ಎಲ್ಲ ಕಂಪನಿಗಳ ಸಹಯೋಗದೊಂದಿಗೆ ಸಮತೋಲನ ರಸಗೊಬ್ಬರ ಉಪಯೋಗ ಮಾಡಲಿಕ್ಕೆ ರೈತರಿಗೆ ಮನವರಿಕೆಯನ್ನು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಅತಂತ್ರ ಸ್ಥಿತಿಯಲ್ಲಿರುವ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಎಷ್ಟರ ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ. ಆದರೆ ಬೆಳೆ ಉಳಿಸಿಕೊಳ್ಳಲಿಕ್ಕೆ ಜಿಲ್ಲೆಯ ರೈತರು ರಸಗೊಬ್ಬರದತ್ತ ಹೆಚ್ಚಿನ ಒತ್ತು ನೀಡ್ತಾ ಇದ್ದಾರೆ. ಈ ನಡುವೆ ನಕಲಿ ಗೊಬ್ಬರದ ಆತಂಕ ಎದುರಾಗದಂತೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕಾಗಿದೆ. ಅಶೋಕ್ ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.